ನೋಡಿ, ಯಾವುದೋ ಒಂದು ಜಾಗಕ್ಕೆ ಹೋಗ್ತಿದೀವಿ ಅಂತಂದ್ರೆ ಆ ಜಾಗ ಡಿಮಾಂಡ್ ಮಾಡುವ ಕೆಲವೊಂದಷ್ಟಕ್ಕೆ ನಾವು ಒಪ್ಪಿಕೊಂಡ್ರೆ ಮಾತ್ರ ಹೋಗ್ಬೇಕು ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮಸೀದಿಗಳಿಗೆ ಹೋಗ್ಬೇಕು ಅಂತಂದ್ರೆ ಅರಬ್ನಲ್ಲೋ ದುಬೈನಲ್ಲೋ ತಲೆ ಮೇಲೊಂದು ಹಿಜಾಬ್ ಇರಬೇಕು, ನೀವು ಹಿಂದೂಗಳಾಗಿ ಹೋಗ್ಬೇಕು ಅಂದ್ರೆ ಅದನ್ನ ಅನುಸರಿಸಬೇಕು, ಇಲ್ವಾ ಆ ಜಾಗದಿಂದ ಆಚೆ ಇರಬೇಕು. ಈಗ ಸಾಮಾನ್ಯವಾಗಿ ದಸರಾ ಉದ್ಘಾಟನೆ ಅಂದ್ರೆ ನಾಡದೇವಿಗೆ ಪುಷ್ಪಾರ್ಚನೆ ಮಾಡೋದು. ಅಲ್ಲಿ ಹೆಣ್ಣು ಮಕ್ಕಳು ಹೋದ ಸಂದರ್ಭದಲ್ಲಿ ಹಣೆಯಲ್ಲೊಂದು ಕುಂಕುಮವು, ಜಡೆಯಲ್ಲಿ ಒಂದಷ್ಟು ಮಲ್ಲಿಗೆಯೋ ಯಾವ್ದಾದ್ರೂ ಹೂವೋ, ಕೈಯಲ್ಲಿ ಒಂದಷ್ಟು ಬಳೆ, ಇದು ಹಿಂದೂ ಸಂಪ್ರದಾಯದಲ್ಲಿ ಪೂಜೆಗೆ ಕೂರುವ ಹೆಣ್ಣು ಮಕ್ಕಳು ಅನುಸರಿಸಬೇಕಾದ ಪದ್ಧತಿ. ಹೀಗೆ ಮಾಡ್ಲಿಕ್ಕೆ ನಿಮ್ಮ ಧರ್ಮ ಬಾನು ಮುಷ್ತಾಕ್ ಅವರಿಗೆ ಅವಕಾಶ ಕೊಡುತ್ತಾ? ನಾನಿಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಾ ಇಲ್ಲ, ಧಾರ್ಮಿಕ ಆಚರಣೆಯ ಅವಶ್ಯಕತೆಗಳು ಏನಿದೆ ಅನ್ನೋದನ್ನ ಹೇಳ್ತಿದೀನಿ. ಇದಕ್ಕೆ ಅವಕಾಶ ಇದೆಯಾ? ಇದನ್ನ ನಾನು ಖಂಡಿತ ಒಪ್ಪೋದಿಲ್ಲ. ಆ ಅವಶ್ಯಕತೆ ಇಲ್ಲ. ಅವರು ಅವರಾಗಿಯೇ ಬರಬಹುದು, ಯಾರು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅಲ್ಲ, ಹಬ್ಬದ ಆಚರಣೆ, ಹಬ್ಬದ ಪೂಜೆ ಕೂರೋಕೆ ಪದ್ಧತಿ ಅದೇ ಅಲ್ವಾ? ಹುಡ್ಕೊಟ್ ಬರ್ಬೇಕು, ಹಬ್ಬಕ್ಕೆ ಪೂಜೆ ಕೂರೋ ಪದ್ಧತಿ ಅದೇ ಅಲ್ವಾ? ಈಗ ನಾನು ಆಂಕರಿಂಗ್ ಕೂತಾಗ ಹೀಗೆ ಕೂದಲನ್ನ ಹರಿಬಿಟ್ಟವಳು ಪೂಜೆ ಕೂರುವಾಗ ಹಾಗಿರ್ತೀನ ಅಂದ್ರೆ ಪೂಜೆ ಕೂರ್ಲಿಕ್ಕೆ ಅದರದೇ ಆದ ಪದ್ಧತಿ ಇದೆ. ಪೂಜೆ ಕೂರುವಾಗ ಕೈಯಲ್ಲಿ ಬಳೆ ಇರಬೇಕು, ಹೂವಲ್ಲಿ ಮಲ್ಲಿಗೆ ಇರಬೇಕು. ಹಿಂದೂ ಧರ್ಮದ ನಾನಿರೋ ಆಚರಣೆಯನ್ನು ತಿಳಿಸ್ತಾ ಇದ್ದೀನಿ. ತಪ್ಪಿದ್ರೆ ತಪ್ಪು. ಶಾಸ್ತ್ರದಲ್ಲಿ ಆಚರಣೆಯಲ್ಲಿ ಇರೋದೇ ಇದು. ನೋಡಿ, ಇವಾಗ ಹಿಜಾಬ್ ಅನ್ನ ಧರಿಸಿ, ಹಿಜಾಬ್ ನಿಮಿಷ ನೀವು ಕಾಂಗ್ರೆಸ್ ವಕ್ತಾರರ ಮನಸ್ಥಿತಿಯನ್ನ ಹೆಂಗೆ ಎಕ್ಸ್ಪೋಸ್ ಮಾಡ್ಕೊಳ್ತೀರಿ ಅಂದ್ರೆ ನೀವು ನೀವು ಹಿಜಾಬ್ ಹಾಕ್ಬೇಕು ಅಂತ ಹೇಳಿ ಅವರೇ ಗುಂಡಿ ತೋಡ್ಕೊಳ್ತಿದ್ದಾರೆ. ಯಾರಿಗೂ ಮಾಡಬೇಡಿ, ಬಿಟ್ಬಿಡಿ. ನಟರಾಜ್ ಗೌಡ್ರೆ, ಆಯ್ತಾ ನಿಮ್ದು? ಆಯ್ತಾ? ನಾನು ಇದೇ ಪ್ರಶ್ನೆಯನ್ನ ಪಾಷಾ ಅವ್ರಿಗೆ, ಮಸೀದಿಗೆ ಹೋಗುವಾಗ ಹಿಜಾಬ್ ಧರಿಸಬೇಕು ಅನ್ನೋ ಕಂಪಲ್ಷನ್ ಇದೆ ಅಂದಾಗ ಯಾಕೆ ನಿಮ್ ಧ್ವನಿ ಬರ್ಲಿಲ್ಲ? ಮಸೀದಿಗೆ ನನಗೆ ಗೊತ್ತಿಲ್ಲ. ಪ್ರಶ್ನೆ ಕೇಳ್ತಿದ್ದೀನಿ. ಅಲ್ವಾ? ನಿಮಗೆ ಗೊತ್ತಿಲ್ಲ ಅಲ್ವಾ? ನಿಮಗೆ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನಾನು ಹೇಳ್ತಿದ್ದೀನಿ. ಅದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇರೋದು ಪಾಷಾ ಅವ್ರಿಗೆ, ನಿಮಗಲ್ಲ. ಅಲ್ಲಿ ಕುಂಕುಮ ಇಟ್ಕೊಳ್ಬೇಕು, ಮುನಿರತ್ನ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಇವತ್ತು. ಕೇವಲ ಮುನಿರತ್ನ ಅವರಲ್ಲ, ನಾಳೆ ದಿನ ಆ ದೇವಸ್ಥಾನದ ಅರ್ಚಕರು, ಶಾಸಕರು ಮನೋವಿಕೃತಿಯಿಂದ ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ಲಿ. ಇಲ್ಲ ಇಲ್ಲ, ನಟರಾಜ್ ಗೌಡ್ರೆ, ಇದೊಂದು ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಡಿ. ಬೇರೆ ಎಲ್ಲ ಕಾರಣಕ್ಕಾಗಿ ದ್ರೌಪದಿ ಅದನ್ನ ಒಬ್ಜೆಕ್ಟ್ ಮಾಡಿದೀವಿ. ಧೈರ್ಯ ಮಾಡಬೇಕು, ಧೈರ್ಯ ಮಾಡಬೇಕು. ನೀವು ಧೈರ್ಯ ನೀವು ಮಾಡಬೇಕು. ಇಲ್ಲ, 30 ಸೆಕೆಂಡ್ ನೀವು ಮಾತಾಡ್ಬೇಡಿ, ಆಮೇಲೆ ನಾನು ಪ್ರಶ್ನೆ ಕೇಳ್ತೀನಿ. ನೀವು ಮುಗಿಸಿ. ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳಾಗಿದ್ರು ಕೂಡ ಸಂಸತ್ನ ಉದ್ಘಾಟನೆಗೆ ದಲಿತ ಮಹಿಳೆ ಅಂತ ಕರೀಲಿಲ್ಲ, ಮಹಿಳೆ ಅಂತ ಕರೀಲಿಲ್ಲ. ಪ್ರಶ್ನೆ ಮಾಡಿ ಅದೇ ರೀತಿ ಮಾಡಬೇಕು. ಬಿಜೆಪಿ ಸಂಸ್ಕೃತಿ ಅದು, ಹಿಂದೂ ಸಂಸ್ಕೃತಿ ಅದು, ವಿಜಯವರನ್ನ ಕರೆಯಲ್ಲ ಅಂತ ನೀವು ಅದನ್ನ ಒಪ್ತೀರಾ? ನೀವು ಇವಾಗ ನನ್ ಪ್ರಶ್ನೆ ಕೇಳಿಸ್ಕೊಳ್ಳಿ. ನಾನ್ ಪಾಷಾ ಅವ್ರಿಗೆ ಪ್ರಶ್ನೆ ಕೇಳುವಾಗ ಅಂದ್ರೆ ಹಿಜಾಬ್ ಧರಿಸ್ಕೊಂಡು ಹೋಗ್ಬೇಕು ಅನ್ನೋ ಕಂಪಲ್ಷನ್ ಇದೆ ಅಂತ ಕೇಳಿದಾಗ ನಿಮಗೆ ಅದು ಪ್ರವೋಕ್ ಆಗ್ಲಿಲ್ಲ, ನಿಮಗದು ಅಯ್ಯೋ ಹೇರಿಕೆ ಅಂತ ಅನ್ನಿಸ್ಲಿಲ್ಲ. ಅದೇ ಹಿಂದೂ ಧರ್ಮದಲ್ಲಿ ಹೂ ಮುಡಬೇಕು ಅಂದ ತಕ್ಷಣ ನೀವ್ ಯಾಕ್ರಿ ಹೇರಿಕೆ ಮಾಡ್ತೀರಿ? ನೀವ್ ಯಾಕ್ರಿ ಒಬ್ಜೆಕ್ಟ್ ಮಾಡ್ತೀರಿ? ಹಾಗೆ ಒಬ್ಬ ಹಿಂದೂ ಹೆಣ್ಮಗಳಾಗಿ ಕೇಳಿಸ್ಕೊಳ್ಳಿ ಅಲ್ವಾ? ಅದ್ಯಾಕೆ ದೇವಸ್ಥಾನಕ್ಕೆ ಮಾತ್ರ ಎಲ್ಲವೂ ಕೂಡ ಒಪ್ಕೊಳ್ಳೋ ಮನೋಭಾವ ಬರಬೇಕು? ಯಾಕೆ ಮುಸ್ಲಿಮರಿಗೆ ಬರಬಾರದು? ನನ್ನ ಪ್ರಶ್ನೆ ಸಿಂಪಲ್. ಒಬ್ಬ ಹಿಂದೂ ಹೆಣ್ಣು ಮಗಳಾಗಿ ನನ್ನ ಮನೆಯಲ್ಲಿ ನನಗ್ ಕಲ್ಸ್ಕೊಟ್ಟಿರುವ ಆಚರಣೆಯ ಆಧಾರದ ಮೇಲೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ. ನಾಳೆ ದಿನ ಮೈಸೂರಿನ ಸಂಪ್ರದಾಯದಂತೆ ವಿಷಯಾಂತರ ಮಾಡ್ತಿದ್ದೀರಿ ಸರ್. ನಿಮಗೆ ಪ್ರಶ್ನೆ ಕೇಳಿಸ್ಕೊಂಡು ಉತ್ತರ ಕೊಡ್ಲಿಕ್ಕೆ ಆಗ್ತಿಲ್ಲ, ವಿಷಯಾಂತರ ಮಾಡ್ತಿದ್ದೀರಿ. ನಾನು ಪ್ರಶ್ನೆ ಕೇಳ್ತಿರೋದು ಪಾಷಾ ಅವ್ರಿಗೆ, ನಾನು ಮಹಿಳೆನೇ ಸರ್. ಡೋಂಟ್ ಪ್ಲೇ ಫೆಮಿನಿಸಂ. ನೀವು ಡೈವರ್ಟ್ ಮಾಡ್ತಿದ್ದೀರಿ. ನನ್ನ ಪ್ರಶ್ನೆ ನೀವು ಉತ್ತರ ಕೊಡಿ. ಯಾರ ಉತ್ತರವೂ ನನಗೆ ಬೇಡ. ನನಗೆ ಇವತ್ತು ಸಿಂಪಲ್ ಪ್ರಶ್ನೆಗೆ ಉತ್ತರ ಬೇಕು. ನಟರಾಜ್ ಗೌಡ್ರೆ, ಬೇಕಾದ್ರೆ ಉಳಿದಿರುವ ಇನ್ನು 15 ನಿಮಿಷನೂ ನಿಮ್ಗೆ ಕೊಡ್ತೀನಿ. ನನಗೆ ಸಿಂಪಲ್ ಪ್ರಶ್ನೆ, ಹಿಜಾಬ್ ಹಾಕೊಂಡು ಹೋಗ್ಬೇಕು ಅನ್ನೋ ಕಂಪಲ್ಷನ್ ಇದೆ ಅಂತ ನಾನು ಕೇಳಿದಾಗ ನಿಮ್ಮ ಮನಸ್ಸಿನಲ್ಲಿ ಬರ್ದೇ ಇರೋ ಭಾವನೆಗಳು, ಒಬ್ಬ ಹೆಣ್ಣು ಮಗಳಾಗಿ ಹೂ ಮೂಡಿಬೇಕು, ಕುಂಕುಮ ಇಟ್ಟಬೇಕು ಅಂದ ತಕ್ಷಣ ಕಾಂಗ್ರೆಸ್ ವಕ್ತಾರರಿಗೆ ಯಾಕೆ ಪ್ರಚೋದನೆ ಆಯ್ತು? ನೋಡಿ, ಅದು ಹಿಜಾಬ್ ಹಾಕ್ಲಿ,
ಹೂ ಮುಡಿಯೋದು ಕುಂಕುಮ ಮುಡಿಯೋದಾಗ್ಲಿ ಯಾರು ದಬ್ಬಾಳಿಕೆಯಿಂದ ಮಾಡಬಾರ್ದು, ಇದು ನಮ್ಮ ಭಾವನೆ. ಅಲ್ವಾ? ನೀವು ಆ ರೀತಿಯಾಗಿ ನೀವು ಆ ರೀತಿಯಾಗಿ ದಬ್ಬಾಳಿಕೆ ಮಾಡಕ್ಕೆ ದಬ್ಬಾಳಿಕೆ ಬಗ್ಗೆ ಕೇಳಲೇ ಇಲ್ಲ. ಅಲ್ಲ, ನಿಮ್ಮ ಪ್ರಶ್ನೆ ನನ್ನ ನೀವು ಪ್ರಶ್ನೆ ಫ್ರೇಮ್ ಮಾಡಿದ ಪ್ರಶ್ನೆ, ನೀವು ಸೃಷ್ಟಿ ಮಾಡಿದ ಪ್ರಶ್ನೆ ಇದು. ಯಾವ ಬಿಜೆಪಿ ನಾಯಕರು ಯಾರು ಹೇಳಿದ್ರು ಆ ಮಾತು ನೀವು ಕೇಳ್ತಾ ಇದ್ದೀರಾ? ಮುನಿರತ್ನ ಹೇಳುದು ಈ ರೀತಿ ಆ ಮಾತು ನೀವು ಕೇಳ್ತಾ ಇದ್ದೀರಾ? ಬಿಜೆಪಿ ಶಾಸಕರು ಸರಿನಾ? ಅದು ಮನೋವಿಕೃತಿಯಿಂದ ಬಳಲ್ತಾರೆ ಶಾಸಕರೇ ಅವರು. ನೀವು ಅದನ್ನ ಬೆಂಬಲಿಸ್ತಾ ಇದ್ದೀರಾ? ನೀವು ಅದನ್ನ ಕಂಡಮ್ ಮಾಡ್ಬೇಕಾಗಿತ್ತು. ನೀವು ಕಂಡಮ್ ಮಾಡ್ತಾರೆ. ನೀವು ಕಂಡಮ್ ಮಾಡ್ರಿ. ಮುನಿರತ್ನ ಕಂಡಮ್ ಮಾಡ್ರಿ. ನೀವು ಎಷ್ಟು ರೋಷ, ನಾನು ನಿಮ್ಮ ಪರವಾಗಿದ್ದೀನಿ, ನಿಮ್ಮ ಪರವಾಗಿ ನಾನು ಮಹಿಳೆ ಧ್ವನಿ ಎತ್ತುತ್ತಾ ಇದ್ದೀನಿ. ಯಾವ ಮಹಿಳೆಯಾಗಿ ಸಪೋರ್ಟ್ ಬೇಕಾಗಿಲ್ಲ. ಯಾವ ನನ್ನ ಹಿಂದೂ ಧರ್ಮ ಕೇಳಿಸ್ಕೊಳ್ಳಿ. ನಾನು ಕ್ಲಿಯರ್ ಆಗಿ ಹೇಳಿದೀನಿ, ನನ್ನ ಹಿಂದೂ ಧರ್ಮ ನನ್ನ ವೃತ್ತಿ ಕೇಳಿಸ್ಕೊಳ್ಳಕ್ ಧೈರ್ಯ ಇಲ್ಲ. ನಟರಾಜ್ ಗೌಡ್ರಿಗೆ ಕೇಳಿಸ್ಕೊಳ್ಳಕ್ ಧೈರ್ಯ ಇಲ್ಲ. ಕೇಳಿಸ್ಕೊಳ್ಳಿ ಇವಾಗ, ಇಷ್ಟೊತ್ತು ನಿಮಗೆ ಅವಕಾಶ ಕೊಟ್ಟೆ, ಕೇಳಿಸ್ಕೊಳ್ಳಿ ನನ್ನ ಮಾತನ್ನ. ನಾನು ಕುಸುಮ ಅವ್ರಿಗೆ ಹೇಳುವಾಗ ಹೇಳಿದೆ, ನನ್ನ ಹಿಂದೂ ಧರ್ಮ ನನ್ನ ವೃತ್ತಿಗೆ ಬೇಕಾದಂತೆ ನನ್ನ ವೇಷಭೂಷಣವನ್ನ ಬದಲಾಯಿಸ್ಕೊಳ್ಳಿಕ್ಕೆ ಅವಕಾಶ ಕೊಡುತ್ತೆ. ಅದೇ ಮುಸ್ಲಿಂ ಧರ್ಮ ಶಾಲೆಗೆ ಹೋಗ್ಬೇಕಾದ್ರೂ ಕೂಡ ಹಿಜಾಬ್ ಹಾಕೊಂಡು, ಇದನ್ನ ಖಂಡಿಸಲ್ಲ ಸರ್ ನೀವು, ಇದನ್ನ ಖಂಡಿಸಲ್ಲ. ಅದೇ ಹಿಂದೂಗಳು ಕುಂಕುಮ ಇಟ್ಕೊಳ್ಳಿ ಅಂದ್ಬಿಟ್ರೆ ಕೋಪ ಬಂದ್ಬಿಡುತ್ತೆ ಕಾಂಗ್ರೆಸ್ ವಕ್ತಾರರಿಗೆ. ನನ್ನ ಪ್ರಶ್ನೆ ಇದೆ ಪಾಷಾ ಅವ್ರಿಗೆ, ಅವ್ರ ವಾಯ್ಸ್ ಮಾತ್ರ ಪಾಷಾ ಅವ್ರ ವಾಯ್ಸ್ ಮಾತ್ರ ಪಾಷಾ ಅವ್ರ ವಾಯ್ಸ್ ಮಾತ್ರ ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಲಿಲ್ಲ. ಪಾಷಾ ಅವರೇ, ನಾಳೆ ದಿನ ನಾನು ಬಾನು ಮುಷ್ತಾಕ್ ಅವ್ರ ವಿಚಾರಕ್ಕೆ ಬಂದೇ ಇಲ್ಲ. ಸರ್ ನನ್ನ ಪ್ರಶ್ನೆನೇ ಮುಗ್ದಿಲ್ಲ. ನನ್ನ ಪ್ರಶ್ನೆನೇ ಮುಗ್ದಿಲ್ಲ, ಅಷ್ಟು ಬೇಗ ಆವೇಶ ಬಂತು. ನಾಳೆ ದಿನ ದೇವಸ್ಥಾನದ ಚಾಮುಂಡಿ ಬೆಟ್ಟದಲ್ಲಿ ಅವ್ರು ನಿಂತಾಗ ಕುಂಕುಮ ಇಟ್ಕೊಳ್ಳಿ ಮೇಡಮ್ ಅಂದಾಗ, ಕುಂಕುಮ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಬಂದ್ರೆ ಅದನ್ನ ನಿಮ್ಮ ಸಮುದಾಯ ಹೇಗ್ ನೋಡುತ್ತೆ? ಮೇಡಮ್, ಸಮುದಾಯದಲ್ಲಿ ನಾನು ಮಾತು ಹೇಳ್ತೀನಿ, ತುಂಬಾ ಡೀಪ್ ಇದು, ನಮ್ಮ ಒಳಗಡೆದ ಮಾತು ನಾನು ಹೇಳ್ತೀನಿ. ಇನ್ನೊಂದು ಏನಂದ್ರೆ ನೋಡಿ, ನಾವು ಧರ್ಮಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು, ಮನುಷ್ಯತ್ವಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ನಮ್ಮ ಧರ್ಮ ಅದ್ ಹೇಳುತ್ತೆ. ಇನ್ನೊಂದು ಏನಂದ್ರೆ ನೋಡಿ, ಅಂದ್ರೆ ಈ ಮುಸಲ್ಮಾನ ಆಗಿ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ನೀನು ದೇವ್ರ ಅಂತ ಹೇಳಿದ್ರೆ, ನೀವು ದೇವ್ರೇ ನಮ್ಗೆ, ನೀವು ನಮಗೆ ಆಶೀರ್ವಾದ ಮಾಡಿ ಅಂತ ನಾವು ಹೇಳ್ಬಿಟ್ರೆ ಬೇರೆ ದೇವ್ರಿಗೆ, ಅದು ನಮ್ರಲ್ಲಿ ಮುಸಲ್ಮಾನಲ್ಲ, ಮುಸಲ್ಮಾನಿಂದ ಆಚೆ ಹೋಗ್ಬಿಡ್ತಾನೆ. ಇನ್ನೊಂದು ಮಾತು, ಹೆಂಗ್ಸಿದ್ರೆ ಗಂಡ್ಸಿದ್ರೆ ಏನಾಗತ್ತೆ, ನಮ್ಮ ನಿಕಾ ಇರುತ್ತೆ ನೋಡಿ, ಮದ್ವೆ ನಿಕಾ ಇರುತ್ತೆ ನೋಡಿ, ಆ ನಿಕಾನು ಕಟ್ಟಾಗ್ಬಿಡುತ್ತೆ. ಈ ಹೆಂಗ್ಸು ಈಗ ಮೇಡಮ್ ಹೇಳ್ಬಿಡ್ತೀನಿ, ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಯಾಕ್ರಿ ಅನುಕಂಪನೆ ಬೇಡ, ಕೇಳಿಸ್ಕೊಳ್ಳಿ. ಐ ಆಮ್ ಅ ಪ್ರೌಡ್ ಹಿಂದೂ. ನಾನು ಧಾರ್ಮಿಕ ಮುಖಂಡ ಪ್ರೌಡ್ ಹಿಂದೂ ಆದವರು ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ತಾರೆ. ಕುಂಕುಮ ಇಟ್ಕೊಂಡು ಹೋಗ್ಬೇಕು, ಅಲ್ವಾ? ದಸರಾ ಉದ್ಘಾಟನೆಗೆ ಭಾರತದ ಮಹಿಳೆ, ನೀವು ಮಹಿಳೆಯ ಸ್ವತಂತ್ರ ಅನಿಲ್ ಸರ್, ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ನಟರಾಜ್ ಗೌಡ್ರೆ, ನಿಮಗೆ ಪಾಷಾ ಅವ್ರಿಗೆ ಇಬ್ಬರಿಗೂ ಕೂಡ ಹೌದು, ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ಸರ್, ನನ್ನ ಮಾತನ್ನೇ ಸೀರಿಯಸ್ ಆಗಿ ತಗೊಳ್ಳಿ. ಒಬ್ಬ ಹೆಣ್ಣು ಮಗಳಿಗೆ ನಿನ್ನ ವೃತ್ತಿಗೆ ತಕ್ಕಂತೆ ನೀನು, ಆಯ್ತಾ, ನಿನ್ನ ಸೀರೆ ಕೇಳಿದ್ರೆ ಸೀರೆ, ಬ್ಲೇಸರ್ ಕೇಳಿದ್ರೆ ಬ್ಲೇಸರು, ಕೂದಲನ್ನ ಬಿಡ್ಲಿಕ್ಕೆ, ಕುಂಕುಮ ಇಟ್ಕೊಳ್ಳಿಕ್ಕೆ, ಇಟ್ಕೊಳ್ದೆ ಇರ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂದ್ರೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಅದು ನಮ್ಮ ಸನಾತನ ಸಂಸ್ಕೃತಿ. ನಟರಾಜ್ ಗೌಡ್ರೆ, ಹಾಗೇನೆ ನನ್ನ ಸನಾತನ ಸಂಸ್ಕೃತಿ ದೇವ್ರ ಮುಂದೆ ನಿಲ್ಲುವಾಗ ಕುಂಕುಮ ಇಟ್ಕೊಮ್ಮ, ಕೈಯಲ್ಲಿ ಬಳೆ ಹಾಕೋಮ್ಮ, ಹಾಗೆ ಹೂ ಮುಡ್ಕೊಳ್ವಾ ಅಂದ್ರೆ ಅದಕ್ಕೆ ಗೌರವ ಕೊಡ್ಲಿಕ್ಕೆ ನಾವು ಹೆಮ್ಮೆಯಿಂದ ಮುಂದಾಗ್ತೀವಿ. ಅದನ್ನ ನೀವ್ ಹೇಳ್ದಾಗೆ ದಬ್ಬಾಳಿಕೆ ಅಂತಾಗ್ಲಿ ಅಥವಾ ಶೋಷಣೆ ಅಂತಾಗ್ಲಿ, ನಮ್ಮ ಮೇಲ್ ಮಾಡ್ತಿರುವ ಹೇರಿಕೆ ಅಂತಾಗ್ಲಿ, ಈ ಕರ್ನಾಟಕದ, ಈ ದೇಶದ
ಬಿಟ್ಬಿಡ್ಬೇಕು. ಪ್ರಪಂಚದ ಆ ಯಾವ ಮಹಿಳೆಯರು ಸನಾತನ ಬಿಟ್ಬಿಡ್ಬೇಕು. ಹೆಣ್ಣು ಮಕ್ಕಳು ಕೂಡ ಆ ಮಹಿಳೆಗೆ ಇದು ಬಿಟ್ಬಿಡ್ಬೇಕು. ನಾವು ನೀವು ದಬ್ಬಾಳಿಕೆ. ಕುಂಕುಮ ಇಟ್ಕೊಳ್ಳಿ, ನೀವ್ ನೀವು ಹೇಳ್ತಿದ್ದೀರಿ ಬಳೆ ದಬ್ಬಾಳಿಕೆ ಹಾಕೊಳ್ಳಿ, ಅಂತ. ನೀವು ನೀವ್ ಹೇಳ್ತಿದ್ದೀರಿ. ನಟರಾಜ್ ಗೌಡ್ರೆ, ಬಿಜೆಪಿ ಶಾಸಕರು ನೀವ್ ಹೇಳ್ತಾರೆ, ನೀವು ಹೇಳ್ತಿದ್ದೀರಿ. ಹೇಳ್ತಾ ಇದ್ದೀರಿ. ನಾನ್ ಬಿಜೆಪಿ ನೀವು ದಬ್ಬಾಳಿಕೆ ಶಾಸಕರಲ್ಲ, ಮಾಡ್ತಾ ಸ್ಮಿತಾ ಇರೋದು. ರಂಗನಾಥ್ ಹೇಳಿಕೆ ಕೊಡ್ತಾ ನೀವು ಇದ್ದೀನಿ. ಬಿಜೆಪಿ ಬಿಜೆಪಿ ಮಾಡ್ತಾ ಇದ್ದೀರಿ. ಶಾಸಕರಲ್ಲ, ಬಿಟ್ಬಿಡಿ ಅದನ್ನ. ಸ್ಮಿತಾ ರಂಗನಾಥ್ ಹೇಳಿಕೆ ಕೊಡ್ತಾ ಇದ್ದೀನಿ. ಇಂಡಿಪೆಂಡೆಂಟ್ ಆಗಿ ನಾವು ಹೇಳಿ. ಹೆಣ್ಣು ಸ್ಮಿತಾ, ಮಕ್ಕಳು ಸ್ಮಿತಾ, ಸನಾತನ ಧರ್ಮದ ಹೆಣ್ಣು ಮಕ್ಕಳು ಇದನ್ನ ಹೇಳಿಕೆ ಅಂತ ಭಾವಿಸಲ್ಲ. ಸ್ಮಿತಾ, ಮುನಿರತ್ನ ಹೇಳಿಕೆ ನಾನು ತಗೊಂಡೇ ಇಲ್ಲ. ಮುನಿರತ್ನ ಹೇಳಿಕೆ ನಾನು ತಗೊಂಡೇ ಇಲ್ಲ. ಪ್ರಶ್ನೆ ಇಷ್ಟೇ ನಾಳೆ ದಿನ ದಸರಾ ಉದ್ಘಾಟನೆ ಆಗೋ ನನ್ನ ಹತ್ರ ಸಮಯ ಇದ್ದಿದ್ದಿಷ್ಟೇ. ಐ ಆಮ್ ಸಾರಿ, ನಾನು ಅದನ್ನೇ ಅವ್ರ ಉತ್ತರ ಕೊಡ್ಲಿಲ್ಲ ಸರ್. ಥ್ಯಾಂಕ್ ಯು. ಕಡೆದಾಗಿ ಥ್ಯಾಂಕ್ ಯು. ಎಲ್ಲರ ವಾಯ್ಸ್ ಕಟ್. ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇಲ್ಲಿ ಹಿಂದೂ ಮುಸ್ಲಿಂ ಅಲ್ಲ ಇರೋದು, ಧಾರ್ಮಿಕ ನಂಬಿಕೆ ಹಾಗೆ ಅದರ ಕಡೆಗಿರುವ ಶ್ರದ್ಧೆಯ ವಿಚಾರ. ಹಿಂದೂ ಧರ್ಮ ಆಗಿರೋದಕ್ಕೇನೆ ಈ ರೀತಿಯಲ್ಲಿ ದಸರಾ ಆಚರಣೆಯನ್ನ ಸಾರ್ವತ್ರಿಕ ಉತ್ಸವವನ್ನಾಗಿ ಮಾಡಲಿಕ್ಕೆ, ಸಾರ್ವಜನಿಕರ ಉತ್ಸವವನ್ನ ಮಾಡಲಿಕ್ಕೆ ಸರ್ಕಾರಕ್ಕೆ ಅನುಮತಿ ಕೊಟ್ಟಿದೆ. ಹಿಂದೂ ಧರ್ಮ ಆಗಿರೋದಕ್ಕೇನೆ ದಸರಾ ಹಬ್ಬವನ್ನು ಕೂಡ ಒಂದು ಸಾರ್ವತ್ರಿಕ ಆಚರಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ನಟರಾಜ್ ಗೌಡ್ರೆ ಹೇಳಿದಾಗೆ ಬೇರೆ ಸಮುದಾಯಗಳಲ್ಲಿ ಇಂಥ ಪದ್ಧತಿಗೆ ಅವಕಾಶವೇ ಇಲ್ಲ. ಹೀಗಾಗಿ ಅಲ್ಲಿ ಧಾರ್ಮಿಕ ಆಚರಣೆಗಳಿಗೆ ಚ್ಯುತಿ ಬಾರದೇ ಇರೋ ರೀತಿಯಲ್ಲಿ, ಧಾರ್ಮಿಕ ಆಚರಣೆಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿರುವವರ ನಂಬಿಕೆಗಳಿಗೆ ಧಕ್ಕೆ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ವರ್ತಿಸಲಿ ಅಂತ ಆಶಿಸ್ತಾ ಧನ್ಯವಾದ. ಎಲ್ಲರಿಗೂ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.